ಇವತ್ತು ನಾನು ಬಿಡದಿ ಬೈರ್ಮಂಗ್ಲಾಗ್ ಬಂದಿದ್ದೇನೆ. ಇಲ್ಲೂ ಇವತ್ತು ಕೂಡ ಪ್ರತಿಭಟನೆ ಅದೇ ರೀತಿಯಾಗಿ ಮುಂದುವರಿತಿದೆ. ಸುಮಾರು 470 ದಿನಗಳಿಂದ GBIT ಟೌನ್ಶಿಪ್ ವಿರೋಧಿಸಿ ಸಾಕಷ್ಟು ಜನ ಪ್ರತಿಭಟನೆಯನ್ನ ನಡೆಸ್ತಿದ್ರು. ಈಗ ಮತ್ತೆ 3 ದಿನಗಳಿಂದ ಕೂಡ ಅಷ್ಟೇ ನಾವು ಪರವಾಗಿದ್ದೇಗೆ GBIT ಟೌನ್ಶಿಪ್ ಆಗಬೇಕು, ನಮಗೆ ಅಭಿವೃದ್ಧಿ ಬೇಕು ಅಂತ ಈಗ ಪರವಾಗಿರೋರು ಕೂಡ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗ ಇಲ್ಲೇ ಪರವಾಗಿರ್ತಕ್ಕಂಥವ್ರ ಕಡೆ ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ನಡೀತಿದೆ ಅಂತ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಅಂದ್ರೆ ರೆಡ್ ಫ್ಲಾಗ್ ಗಳನ್ನ ಇಟ್ಕೊಂಡು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕೆ ಆ ರೆಡ್ ಫ್ಲಾಗ್ ಗಳನ್ನ ಇಟ್ಕೊಂಡು ಪ್ರಮುಖವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಹಿಂದೆ ಕುಮಾರಸ್ವಾಮಿ ಅವರು ರೆಡ್ ಝೋನ್ ಅನ್ನ ಘೋಷಣೆ ಮಾಡಿದ್ರು. ರೆಡ್ ಝೋನ್ ಘೋಷಣೆ ಮಾಡಿದ ಕುಮಾರಸ್ವಾಮಿ ಧಿಕ್ಕಾರ ಅಂತ ಹೇಳಿ ಈಗಾಗಲೇ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಕಡೆ ನೋಡ್ತಾ ಹೋದ್ರೆ ಆ ಕಡೆ ಭಾಗದಲ್ಲಿ ಮತ್ತೊಂದು ಕಡೆ ಈಗಾಗಲೇ ಏನು GBIT ಟೌನ್ಶಿಪ್ ಆಗ್ತಾ ಇದೆ, ಟೌನ್ಶಿಪ್ ಅನ್ನ ವಿರೋಧಿಸಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಈಗ ನಾನು ಪರವಾಗಿರ್ತಕ್ಕಂಥ ಒಂದಿಷ್ಟು ಜನರನ್ನ ಕೂಡ ಮಾತನಾಡಿಸೋದಕ್ಕೆ ಮುಂದಾಗ್ತೀನಿ. ಅವ್ರಿಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಇದು GBIT ಟೌನ್ಶಿಪ್ ಆದ್ರೆ, ಅವರು ರೈತರಾಗಿದ್ದು ಕೂಡ ಭೂಮಿ ಕೊಡೋದಕ್ಕೆ ಮುಂದಾಗಿದ್ದಾರೆ, ಯಾಕೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದಿಷ್ಟು ವಿಚಾರಗಳ ಪೈಕಿ ಕೂಡ ಇಲ್ಲಿ ಇರ್ತಕ್ಕಂಥವ್ರು ಪರವಾಗಿ ಪ್ರತಿಭಟನೆ ಮಾಡ್ತಕ್ಕಂಥವ್ರ ಜೊತೆ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ, ಹೇಳಿ ಸರ್. ನಿಮ್ಮ ಹೆಸರು ಸರ್? ಗೌತಮ್ ಗೌಡ ಅಂತ. ಓಕೆ, ಈಗ ನೀವು ಪರವಾಗಿದ್ದು ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಎಲ್ಲೂ ಕೂಡ ನಾವು ನೋಡಿರ್ಲಿಲ್ಲ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಅಧಿಸೂಚಿ ಕೂಡ ಗೌರ್ಮೆಂಟ್ ಹೊರಡಿಸಿದೆ. ಆದ್ರೂ ಕೂಡ ಪರವಾಗಿ ಅಂದ್ರೆ ನಮಗೆ ಅಭಿವೃದ್ಧಿ ಆಗ್ಬೇಕು, ನಮಗೆ GBIT ಟೌನ್ಶಿಪ್ ಆಗ್ಬೇಕು ಅಂತ ಹೇಳಿ ನೀವು ಪ್ರತಿಭಟನೆ ನಡೆಸ್ತಿದ್ದೀರಾ. ಈ ರೀತಿಯಾಗಿ ಬಹುಶಃ ಎಲ್ಲೂ ಕೂಡ ನಾವು ನೋಡಿರಲ್ಲ. ಅಂದ್ರೆ ಪರವಾಗಿರೋರೇ ಪ್ರತಿಭಟನೆ ನಡೆಸೋದು, ಯಾಕೆ ಪರವಾಗಿದ್ದು ಕೂಡ ಪ್ರತಿಭಟನೆ ನಡೆಸ್ತಿದ್ದೀರಾ? ಇದಕ್ಕೆ ಕಾರಣ ನಮ್ಮ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು ಈ ನಾವು ರಸ್ತೆಗೆ ಬರೋದಕ್ಕೆ ಕಾರಣ. ಏಕೆಂದ್ರೆ ಅವರೇ ಈ ಪ್ರಾಜೆಕ್ಟ್ನ ಹಿಂದೆ ಒಂದು 22-23 ವರ್ಷದಿಂದ ಅವರೇ ಅಧಿಕೃತವಾಗಿ ರೆಡ್ ಝೋನ್ ಮಾಡಿ ರಿಸರ್ವ್ ಮಾಡಿದ್ರು. ಸೊ ಅದನ್ನ ನಾವು ಅವರು ಮತ್ತೆ ಅದಾದ್ಮೇಲೆ 2 ಸಲ ಮುಖ್ಯಮಂತ್ರಿ ಆದ್ರು. ಅವರು ಅದನ್ನ ನಾವು ತುಂಬಾ ಸಲ ಹೋಗಿ ಅವರು ತುಂಬಾ ಬೇಡಿಕೆ ಇಟ್ಟು ಯಾವುದೇ ಕಾರಣಕ್ಕೂ ಅವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅವರು ಸುಮ್ಮನೆ ಕಾಲಹರಣ ಮಾಡಿ ನಮ್ದು ಕಾಲ ಮುಗೀತು ಅಂತೇಳಿ ಮನೆಗೆ ಹೋದ್ರು. ಮನೆಗೆ ಹೋದಾದಂತಹ ವಿಷಯದಲ್ಲಿ ಮತ್ತೆ ಬರೋ ಸರ್ಕಾರಗಳಲ್ಲಿ ನಾವು ವಿಚಾರ ಮಾಡಲಾಗಿ ಅವರು ಅದಕ್ಕೆ ಗಮನ ತಗೊಳ್ಳಿಲ್ಲ. ಅವ್ರಿಗೆ ಬೇಕಾದಷ್ಟು ಭೂಮಿನ ಮಾರಾಟ ಮಾಡಿಸ್ಕೊಂಡ್ರು, ಉಳಿದು ಹಂಗೆ ಬಿಟ್ರು. ನಮ್ಮ ಪಾರ್ಟಿ ಯಾರೂ ಬರಲಿಲ್ಲ. ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಾವೆಲ್ಲ ರೈತರು ಒಗ್ಗಟ್ಟಾಗಿ ಸೇರಿ ಇದನ್ನ ಬಿಡಿ, ಇಲ್ಲಾಂದ್ರೆ ಅಭಿವೃದ್ಧಿ ಮಾಡಿ ಅಂತ ನಾವು ಹೊರಟು. ಸೊ ಹಂಗಾಗಿ ಇದನ್ನ ಬಿಡಕ್ಕೆ ಬರಲ್ಲ, ಕಾನೂನು ಸಲಹೆ ಅವರು ತಗೊಂಡು ನಾವು ಎಲ್ಲ ತಿಳಿದ ಮೇಲೆ ಅದನ್ನ ಅಭಿವೃದ್ಧಿ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟರು. ಸೊ ಹಂಗಾಗಿ ನಾವು ಅಭಿವೃದ್ಧಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಒಲವು ಕೊಟ್ಟು ನಮ್ಗೆ ಅದಕ್ಕೆ ಬೇಕಾದಂತ ಡಿಮ್ಯಾಂಡ್ ನಾವು ಈಗ 1.5 ವರ್ಷ 2 ವರ್ಷದಿಂದ ಇದ್ರ ಸತತವಾಗಿ ನಾವು ಇದ್ರ ಬಗ್ಗೆ ಅಧಿಕಾರಿಗಳ ಹತ್ರ, MLA ಗಳ ಹತ್ರ, ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳ ಹತ್ರ ನಾವು ಇದನ್ನ ಮಾತಾಡಿ ನಮ್ಮ ರೈತರಿಗೆ ಇಷ್ಟೇ ಬೇಕು, ಇದೇ ತರ ಬೇಕು ಅಂತ ಹೇಳಿ ಇದಕ್ಕೆ ಹೆಚ್ಚಿನ ಅನುದಾನ ರೈತರಿಗೆ ಸಿಗೋ ತರ ಈ ಪ್ರಾಜೆಕ್ಟ್ ಅಲ್ಲಿ ಅನುಕೂಲ ಮಾಡ್ಕೊಂಡಿದೀವಿ. ಸೊ ಹಂಗಾಗಿ ನಾವು ಅದನ್ನ ನಡಿಬೇಕಾದ್ರೆ ಸಡನ್ ಆಗಿ ನಮ್ಗೆ ಇದೇನಾಯ್ತು ಅಂತ ಗೊತ್ತಿಲ್ಲ. ಈ 3-4 ದಿನದಿಂದ ರಸ್ತೆಗೆ ಬರೋಂಗಾಗಿದೆ. ಕಾರಣ ಏನು ಅಂದ್ರೆ, ಈಗ ನಮ್ಮ ಕುಮಾರಸ್ವಾಮಿ ಅವರು ಇದ್ದಕ್ಕಿದ್ದಂಗೆ ಬಂದು ನಾವೇನು ಅವ್ರನ್ನ ಬೇಡ ಏನು ದೋಷಿಸ್ತಾ ಇಲ್ಲ, ಅವ್ರ ಹತ್ರ ಬೇಡಿಕೆ ಇಟ್ಟಿದ್ದೀವಿ. ಅವರು ಮುಖ್ಯಮಂತ್ರಿ ಆದವ್ರು ಇಲ್ಲಿ ನಾವು ಅವ್ರು ವೋಟ್ ಮಾಡಿ. ನೀವೀಗ ಹೇಳಿದ್ರಿ ನಾವು ಕೂಡ 3 ದಿನದಿಂದ ರಸ್ತೆಗಿಳಿದಿದ್ವಿ, ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ. ಆದ್ರೆ ವಿರೋಧ ವ್ಯಕ್ತಪಡಿಸ್ತಿರೋಂಥವ್ರು ಕೂಡ ಅಷ್ಟೇ 450-470 ದಿನಗಳಿಂದ ಪ್ರತಿಭಟನೆ ನಡೆಸ್ತಿದೀವಿ ಅಂತ ಅವರ ಒಂದು ಟಾಕ್ ಆಗಿದೆ. ಏನ್ ಹೇಳ್ತೀರಾ ಇದಕ್ಕೆ? ನಮ್ದು ಇಲ್ಲಿ ಅವ್ರದ್ದು ಎಷ್ಟು ದಿನ ಆಗಿಂತ ಹೇಳಿ ಅವ್ರದ್ದು ಹೋರಾಟ ಮಾಡ್ತಿರೋದು. ಅವ್ರು ಎಷ್ಟು ದಿನ? 450 ದಿನ ನಾವು ಇದು ವಿರೋಧ ಅಧಿಕಾರಿಗಳು ತರಬಿಟ್ಟಿದ್ದೀವಿ ನಾವು ರೈತರುಗಳು. ಇದನ್ನ ರೆಡ್ ಬೆಲ್ಟ್ ಮಾಡಿದಾರಲ್ಲ, ಇದನ್ನ ಏನ್ ಮಾಡ್ತೀರಿ ಸ್ವಾಮಿ? ನಮಗೆ ಮುಕ್ತಿ ತೋರಿಸಿ ಅಂತ ಕೇಳಿದೀವಿ. ಅವರು ಹತ್ರ ಹೋಗಿ MLA ಇಂದ ಹೋಗಿಂದ ಇವ್ರಿಗೆ ಹಾಕಿದ್ರು, ಮುಖ್ಯಮಂತ್ರಿಗೆ ಹಾಕಿದ್ರು. ಮುಖ್ಯಮಂತ್ರಿ ಏನ್ ಮಾಡಿದ್ರು? ಆರ್ಡರ್ ಮಾಡಾದ್ಮೇಲೆ ಇದನ್ನ ಪ್ರೊಸೆಸಿಂಗ್ ನಡೀತಾ ಇದೆ. ಇನ್ನೇನು ಎಂಡಿಂಗ್ ದುಡ್ಡು ತಗೋಬೇಕು. ಕುಮಾರಸ್ವಾಮಿ ಬಂದು ಅಡ್ಲಾಗೆ ಮಾಡಿದಾರೆ, ಬಂದು ಮನೆ ಕೊತ್ತವ್ರೆ. ರೆಡ್ ಬೆಲ್ಟ್ ಮಾಡಿದ್ರಲ್ಲ ಕುಮಾರಸ್ವಾಮಿ ಅವರು, ಅವರೇ ಬಂದು ತೊಂದರೆ ಕೊಡ್ತಾವ್ರೆ. ಅವ್ರು ತೊಂದರೆ ಕೊಡ್ತಿರೋದು, ನಾವು ತೊಂದರೆ ಕೊಡ್ತಾ ಇಲ್ಲ. ಕುಮಾರಸ್ವಾಮಿ ಅವ್ರು ತೊಂದರೆ ಕೊಡ್ತಿರೋದು ನಮಗೆ. ರೆಡ್ ಬೆಲ್ಟ್ ನೀವ್ ಹೇಳೋದೇನು? ಕುಮಾರಸ್ವಾಮಿ ಅವರೇ ಇದನ್ನ ವಿರೋಧ ವ್ಯಕ್ತಪಡಿಸ್ತಿರೋದು, ರೈತರು ಯಾರು ವಿರೋಧ ವ್ಯಕ್ತಪಡಿಸ್ತಿಲ್ಲ ಅನ್ನೋದು ನಿಮ್ಮ ಮಾತಾ? ರೈತ ಒಳ್ಳೆ ರೈತ, ಅವ್ರಿಗೆ ಬರ್ರಿ ಅವ್ರ ತೋಟದಲ್ಲಿ ನೋಡಿ, ನಮ್ಮ ತೋಟದಲ್ಲಿ ನೋಡಿ. ನಾವೇನು ಅವ್ರು ಗುಂಡಾಗಿರಿ ಮಾಡ್ತಾ ಇಲ್ಲ, ಇಲ್ಲಿ ಬಿರಿಯಾನಿ ತಿಂತಾ ಇಲ್ಲ. ಅಪ್ಪಡ ನಾನು ಪಾನಿ ಕೊಡ್ತೀನಿ, ಆನ್ಲೈನ್ ಪಾನಿ ಕಳ್ಸಿಕೊಡ್ತೀನಿ. ನಾನು ಎಷ್ಟು ವರ್ಷದಿಂದ ಅಂತ ಅಂದ್ರೆ ಪಿತ್ರಾಳಿ ಸಾಸಿವೆ ಕಳ್ಸಿಕೊಡ್ತೀನಿ. ಅವ್ರದ್ದು ಎಷ್ಟು ವರ್ಷದಿಂದ ಅಂತ ತೋರಿಸ್ಲಿ. ನಾವು ರೆಡ್ ಬೆಲ್ಟ್ ತೆಗಿರಿ ಅಂತ ಬಂದಿದ್ದೀವಿ ಹೊರತು ಇನ್ನೇನಿಲ್ಲ. ರೆಡ್ ಬೆಲ್ಟ್ ತೆಗಿಬೇಕು. ಕುಮಾರಸ್ವಾಮಿ ಅವ್ರು ಬಂದು. ನಿಮ್ದು ಎಷ್ಟು ಎಕರೆ ಇದೆ ಅಣ್ಣ? ನಮ್ದು 18 ಎಕರೆ ಇದೆ. 18 ಎಕರೆ ಕೂಡ ಅಭಿವೃದ್ಧಿ ಆಗ್ಲಿ, 18 ಎಕರೆನೂ ಸರ್ಕಾರ ಕೊಡೋದಕ್ಕೆ ನಾವು ಸಾಕಾಗದೆ, ಎಲ್ಲ ಬೆಳೆದೆ ಸಾಕಾಗದೆ. ಎಲ್ಲ ಬೆಳೆನ ಬೆಳೆದಿದ್ದೀನಿ, ಎಲ್ಲ ವೋಚರ್ ಕೊಡ್ತೀನಿ. ಅವ್ರು ವೋಚರ್ ಕೊಡ್ಲಿ. ಈಗ ನಾನು ಎಳ್ನೀರಿಗೆ ಹಾಕಿದ್ದೀನಿ 3 ಲಕ್ಷಕ್ಕೆ. ಅವರು ವೋಚರ್ ಕೊಡ್ಲಿ, ನಾನು ಕೊಡ್ತೀನಿ. ನಮಗೆ ಬೇಸತ್ತಾಗದೆ. ಇದನ್ನ ರೆಡ್ ಬೆಲ್ಟ್ ನಾವು ಮಾರಕ್ಕಾಯ್ತಾ ಇಲ್ಲ, ಯಾರು ತಗೊಳಕಾಯ್ತಾ ಇಲ್ಲ. ನಾವು ಮುಕ್ತಿ ಕಾಣ್ಬೇಕು. ಇವಾಗ ನನ್ನ ಮಗಳನ್ನ ಇವಾಗ ಹೊರಗಡೆ ಕಳಿಸ್ಬೇಕು, ವಿದ್ಯಾಭ್ಯಾಸಕ್ಕೆ 20 ಲಕ್ಷ ಕಟ್ಟಬೇಕು. ಯಾರು ಕೊಡ್ತಾರೆ ನಮ್ಗೆ? ಯಾರು ಕೊಡ್ತಾರೆ? ಕುಮಾರಸ್ವಾಮಿ ಕೊಡ್ತಾರಾ? ಇವ್ರು DK ಶಿವಕುಮಾರ್ ಕೊಡ್ತಾರಾ? ನಮ್ಮ ಜಮೀನು ಯಾರು ತಗೊಳ್ಳಲ್ಲ. ಇಲ್ಲ ನೀವೇ ಮಡಿಕೊಳ್ಳಿ, ಕುಮಾರಸ್ವಾಮಿ ಅವ್ರ ಮನೆಯವ್ರು ಮಡಿಕೊಳ್ಳಿ. ನೀವು ರೈತರಾಗಿದ್ದು ಸಾಕಂತಿದ್ದೀರಾ, ಮುಕ್ತಿ ಬೇಕು. ಈಗ ತಗೊಳ್ಳಿ ಬೇಕಾರೆ, ನಮಗೆ ಮುಕ್ತಿ ಬೇಕು, ಸಾಕು ಸ್ವಾಮಿ. ಅವರು ಇವಾಗ ಕುಮಾರಸ್ವಾಮಿ ಅವ್ರು ಮಡಿಕೋತಾರ ಗೊತ್ತಿಲ್ಲ ನಮಗೆ.
ನೀವೇನ್ ಹೇಳ್ತೀರಣ್ಣ? ಮುಕ್ತಿ ನಮ್ಮ ಸ್ನೇಹಿತರು ಹೇಳ್ತಾ ಇರೋದು ಮುಕ್ತಿ ಕೊಡಿ ಅಂತ ಅಲ್ಲ, ನಮ್ಮ ಜೊತೆಲಿ ಅಭಿವೃದ್ಧಿ ಹೊಂದಿರೋ ಜಾಗ ತಗೋತೀವಿ ನಾವು ಭೂಮಿನ ಬಿಟ್ಟು ನಾವೇನು ಹೋಗಲ್ಲ. ನಾವು ಇದೇ ಊರಲ್ಲಿ ಇರ್ತೀವಿ, ನಮ್ಮ ಮಕ್ಕಳು ಎಲ್ಲ ಇಲ್ಲೇ ಇರ್ತಾರೆ. ಅಭಿವೃದ್ಧಿ ಹೊಂದಿರೋ ಜಾಗನ ನಾವು ಪಡ್ಕೊಂತೀವಿ. 50% ಕೊಟ್ಟಿದೆಯಲ್ಲ ಸರ್ಕಾರ, ಆ ತರ ಹೌದು ಶೇರ್ ತಗೋತಾ ಇದ್ದೀವಿ. ಹಂಗಾಗಿ ನಾವು ಬೇರೆ ಏನು ನಾವು ಇಲ್ಲೆಲ್ಲ ಜಮೀನ್ ಮಾರು ಊರು ಬಿಟ್ಟು ಎಲ್ಲೂ ಹೋಗೋರಲ್ಲ, ನಾವು ಇಲ್ಲೇ ಇರ್ತೀವಿ. ಈ ನಾವು ರಸ್ತೆ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ಕುಮಾರಸ್ವಾಮಿ ಅವರು ವೋಟ್ ಬ್ಯಾಂಕ್ಗೋಸ್ಕರ ಮೋಸ್ಟ್ಲಿ ಇರ್ಬೋದೇನೋ. ಈ ಸಾಮಾನ್ಯ ಯಾರು ನಮ್ಮ ಮುಖ್ಯಮಂತ್ರಿಗಳು ವಿಧಾನಸೌಧ ಕರೆದಿದ್ದಾರೆ ಮಾತುಕತೆಗೆ, ಅವ್ರು ಅಲ್ಲಿ ಹೋಗದೆ ರಸ್ತೆ ಕರ್ಕೊಂಡ್ ಬಂದು ನಮ್ಮ ಮಧ್ಯದಲ್ಲಿ ಈ ಕತೆ ಈ ಬಿಸಿಲಲ್ಲಿ ಈ ರೈತರುಗಳು ನಮ್ಮ ಅಣ್ತಂದಿರು ಎಲ್ಲ ನಾವೆಲ್ಲ ಇರೋಲ್ಲ ಅಣ್ತಂದಿರೇನೆ. ನಮ್ಮಲ್ಲಿ ಇಷ್ಟು ಜನ ಪೊಲೀಸ್ ಅಧಿಕಾರಿಗಳು ಕರೆಸಿ ಈ ತೊಂದರೆ ಯಾರಿಂದ ಆಗ್ತಾ ಇದೆ? ಸನ್ಮಾನ್ಯ ಕುಮಾರಸ್ವಾಮಿ ಅವರಿಂದ. ಕುಮಾರಸ್ವಾಮಿ ಅವರು ಹಾಸನದಿಂದ ಬಂದಿದ್ದಾರಲ್ವಾ, ದೇವೇಗೌಡರು ಬಂದ್ರು ಹಿಂದೆ, ದೇವೇಗೌಡರು ಪ್ರಧಾನಮಂತ್ರಿ ಮಾಡಿದೀವಿ, ಮುಖ್ಯಮಂತ್ರಿ ಮಾಡಿದೀವಿ. ಅವ್ರ ಕೊಡುಗೆ ನಮ್ಗೆ ಭಾರಿ ಅಪಾರ, ದೊಡ್ಡ ಅಪಾರ. ಹಿಂದೆ ದೊಡ್ಡ ಪ್ರಾಜೆಕ್ಟ್ ಬಂದಿತ್ತು ನಮ್ಗೆ, ಅದು ಮೈಸೂರು ಬೆಂಗಳೂರು ಎರಡೂ ಒಂದಾಗ್ತಾ ಇತ್ತು. ಒಳ್ಳೆ ಏರ್ಪೋರ್ಟ್, ಅದಕ್ಕೆ ದೊಡ್ಡ ಏರ್ಪೋರ್ಟ್ ಇಲ್ಲಿ ಬಂದಿದ್ದರೆ ಆ ಏರ್ಪೋರ್ಟ್ಗೆ ಕಲ್ಲಾಕಿದ್ದು ಸನ್ಮಾನ್ಯ ಶ್ರೀ ದೇವೇಗೌಡರು. ಯಾಕಂದ್ರೆ ಅವ್ರದ್ದು ಜಾಗ ಇತ್ತು ಬಿಡ್ದಿಲ್ಲ, ದೊಡ್ಡೋಗ್ಬಿಡುತ್ತೆ ಅಂದ್ಬಿಟ್ಟು ಅದು ತಗೊಂಡು ದೇವನಹಳ್ಳಿಗೆ ಹಾಕಿದ್ರು. ಅದಾದ ನಂತರ 20 ವರ್ಷ ಹಿಂದೆಗಡೆ ಕುಮಾರಸ್ವಾಮಿ ಅವರು ಬಂದ್ರು, ಅವರು ಮುಖ್ಯಮಂತ್ರಿ ಮಾಡಿದ್ರು. ಅವ್ರು ಬಂದು ನಮ್ಮ ಜಾಗನ 22 ವರ್ಷ ಆಯ್ತು ರೆಡ್ ಝೋನ್ ಮಾಡಿ ಇಟ್ಟೋದ್ರು. 20 ವರ್ಷ ಅವರು ಬಂಡೆ ಹೇಳಿದ್ರು, ಇವರು ಸಮಾಧಾನ ಮಾಡಿದ್ರು. ಈಗ ಮಗ ಬರ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅಂತ, ಅದೇ ನಮ್ಗೇನಂತ ಗೊತ್ತಿಲ್ಲ, ಬರ್ತಾ ಇದ್ದಾರೆ. ಅವ್ನು ಇನ್ನೇನು ಮಾಡಕ್ಕೆ ಅಂತ ಬರ್ತಾ ಇದ್ದಾನೆ. ಮೋಸ್ಟ್ಲಿ ಅವ್ನು ಬರ್ತಾ ಇರೋದು ಅವ್ರದ್ದು ತಾಯಿ ಹೆಸರು ಜಾಗ ಇದೆ, ಮೋಸ್ಟ್ ಅದು ಉಳಿಸೋದಕ್ಕೋಸ್ಕರ ಬರ್ತಾ ಇರ್ಬೋದು ಅಂತ ನಮ್ಮ ಅನಿಸಿಕೆ. ನೀವೇನ್ ಹೇಳ್ತೀರಣ್ಣ? ನಮ್ಮದು ಅಣ್ಣ ತಮ್ಮದಿರು 35 ಎಕರೆ ಇದೆ. ನಮ್ಮ DK ಸಾಹೇಬರು ಮಾಡಿರೋದು ಒಳ್ಳೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಇನ್ನೊಬ್ರು ಜಮೀನ್ ಮೇಲೆ ಹೋಗ್ಬೇಕಾದ್ರೆ ಗಲಾಟೆ ಮಾಡ್ತಾರೆ, ಒಂದು ಟ್ರಾಕ್ಟರ್ ಹೋಗೋಕ್ಕೂ ಗಲಾಟೆ ಮಾಡ್ತಾರೆ. ನಂದು 1,500 ಅಡಿಕೆ ಮರ ಇದೆ. ಇವತ್ತು ಒಳ್ಳೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಒಳ್ಳೆ ನಮ್ಗೆ ಓಕೆ ಆಯ್ತು. ಈಗ ವಿರೋಧ ಮಾಡ್ತಿರೋ ರೈತರಿಗೆಲ್ಲ ಏನ್ ಹೇಳ್ತೀರಾ ನೀವು? ಅವ್ರಿಷ್ಟ, ನಮ್ಮ ಭೂಮಿ ನಮ್ಮಕ್ಕು, ನಮಗೂ ಅವ್ರ ಸಂಬಂಧ ಇಲ್ಲ. ನಮ್ಮ ಭೂಮಿ ನಮ್ಮಕ್ಕಷ್ಟೇ, ವಿರೋಧ ಮಾಡೋ ಅವ್ರು ಇಷ್ಟೇ. ನಮ್ಮ ಭೂಮಿಗೆ ಒಳ್ಳೆ ರೇಟ್ ಕೊಟ್ಟಿದ್ದಾರೆ. ನಮ್ಮ DK ಶಿವಕುಮಾರ್ ಸಾಹೇಬರು ಒಳ್ಳೆ ರೇಟ್ ಕೊಟ್ಟಿದ್ದಾರೆ. ನಮ್ಮದು ಒಂದು 300-350 ತೆಂಗಿನ ಮರ ಇದೆ, ನಮ್ಗೆ ಒಳ್ಳೆ ರೇಟ್ ಕೊಟ್ಟಿದ್ದಾರೆ. ಒಳ್ಳೆ ಎಲ್ಲಕ್ಕೂ ಒಳ್ಳೆ ಬೆಲೆ ಕೊಟ್ಟಿದ್ದಾರೆ, ನಮ್ಗೆ ಓಕೆ ಆಯ್ತು. ನಿಮ್ಗೆ ಏನ್ ಅನ್ಸುತ್ತಣ್ಣ? ಯಾವ ಬಗ್ಗೆ? ಈಗ ನೀವು ಬಂದ್ಬಿಟ್ಟು ಪರವಾಗಿ ಹೋರಾಟ ಮಾಡ್ತಿರೋರ ವಿರುದ್ಧವಾಗಿ ಹೋರಾಟ ಮಾಡ್ತಿರೋದ? ಪರವಾಗಿ ಹೋರಾಟ ಮಾಡಕ್ ಬರಲ್ಲ ನಾವು, ಹೋರಾಟ ಅವ್ರು ಮಾಡಿಸ್ತಾವ್ರಲ್ಲ. ಈಗ ಅವ್ರು ಮಾಡು ಅಂತ ಹೇಳಿದ್ರ ನಿಮಗೆ ಹೋರಾಟ? ಅಲ್ಲ ಅವ್ರು ಮಾಡಿಸ್ತಾವ್ರಲ್ಲ, ಓಡಾಟ ಮಾಡೋರು ಅವರು. ಈಗ ಅವ್ರು ಬಂದು ಅಲ್ಲೆಲ್ಲ ಇಷ್ಟೆಲ್ಲ ಮಾಡಿದ ಓಡಾಟ ಯಾರು ಮಾಡೋರು ಇಲ್ಲಿ? ಈಗ 20 ವರ್ಷ ಆಯ್ತು ಅವರು ರೆಡ್ ಝೋನ್ ಮಾಡಿ. 20 ವರ್ಷದಿಂದ ಸುಮ್ಮನೆಲ್ಲ ರೈತರನ್ನೆಲ್ಲ ಕಟ್ಟಾಕ್ಬಿಟ್ಟು ಎಲ್ಲ ಬಡವ್ರ ಬಗ್ಗೆಲ್ಲ 10 ಲಕ್ಷ 20 ಲಕ್ಷ 30 ಲಕ್ಷಕ್ಕೆಲ್ಲ ಜಮೀನು ಮಾಡ್ಕೊಂಡು 10 ಎಕರೆ ಇರೋರೆಲ್ಲ 1 ಎಕರೆ ಬಂದ್ಬಿಟ್ಟವ್ರೆ. 20 ವರ್ಷ 2006ರಲ್ಲಿ ಅವರು ಟೌನ್ಶಿಪ್ 4 ಟೌನ್ಶಿಪ್ ಸುಮ್ಮನೆ ಮಾಡಿದ್ರು. ಅವರು ಬುದ್ಧಿವಂತರೇ ಬೇಕು ಅಂತಾನೆ ಮಾಡಿದ್ರು. ಮಾಡಿಬಿಟ್ಟು 2007-8ರಲ್ಲಿ 50 ಎಕರೆ ಜಮೀನು ಎಂತ ತಗೊಂಡ್ರು ಬಂದು ಇಲ್ಲಿ ಕುಮಾರಸ್ವಾಮಿ ಅವರು? ಎಂತ ತಗೊಂಡ್ರು ಹೇಳಿ? ಅವರು ಟೌನ್ಶಿಪ್ ಆಗಿದೆ ಅಂತಾನೆ ತಗೊಂಡದ್ದು. ಈಗ ಏನು ಬೆಳೆ ಬೆಳೆದವ್ರೆ? ಬಾಳೆ ಹಾಕವ್ರೆ, ಬದನೆ ಹಾಕವ್ರೆ, ಬೋರ್ ಹಾಕವ್ರೆ, ಹಸ್ಕೊಳ್ ಕಟ್ಟವ್ರೆ, ಏನ್ ಮಾಡವ್ರೆ? ಅಲ್ಲಿ ಕೇತನಹಳ್ಳಿ ತೋಟದಲ್ಲಿ ಮಾತ್ರ ಚೆನ್ನಾಗೆಲ್ಲ ಮಾಡ್ಕೋತಾವ್ರೆ. ಇಲ್ಲಿ ಅಕ್ವಾರಿಗೆ ಅಂತ ಹಂಗೆ ಬಿಟ್ಟವ್ರೆ. ಈಗ ಯಾಕೆ ಬಂದು ಇಲ್ಲಿ ಹಿಂಸೆ ಕೊಡೋದು ಯಾಕೆ ಅವರು? ಈಗ 20 ಅವತ್ತು ನೀವು ಬೇಡ ಅಂತ ರೆಡ್ ಝೋನ್ ತೆಗ್ದು ಫ್ರೀ ಝೋನ್ ಮಾಡ್ಬೇಕಾಯ್ತು. DLF 400 ಕೋಟಿ ರೂಪಾಯಿ ಹಾಕ್ಸ್ಕೊಂಡು ಅವ್ರಿಗೆ ಯಾಕೆ 15 ವರ್ಷ ಅವ್ರಿಗೆ ವನವಾಸ ಯಾಕೆ ಕೊಟ್ರಿ? ಅವ್ರು ದುಡ್ಡು ಕೊಟ್ರ ನೀವು ವಾಪಸ್ಸು? ಯಾಕೆ ಕೊಟ್ರಿ? 2018 ಬಂದ್ರೆ ಅವಾಗ ಮಾಡಿದ್ರೆ ನೀವು. ಈಗೇನೋ ನಾವೆಲ್ಲ ಹೋಗಿ ಕೇಳ್ಕೊಂಡು ಬಾಲಣ್ಣವ್ರನ್ನ, DK ಸುರೇಶ್ ಅಣ್ಣವ್ರನ್ನೆಲ್ಲ ಕೇಳ್ಕೊಂಡು ಏನೋ ಈಗ ಒಳ್ಳೆ ಟೌನ್ಶಿಪ್ ಮಾಡ್ತಾವ್ರೆ, 50-50 ಜಾಗ ಕೊಡ್ತಾವ್ರೆ. 50 ತಗೋತೀರಾ? ದುಡ್ಡು ತಗೋತೀವಿ, ದುಡ್ಡು ಬೇಕಾದಷ್ಟು ತಗೋತೀವಿ. ದುಡ್ಡು ತಗೋತೀವಿ, ಏನ್ ಮಾಡಿ ಜೀವನ ಮಾಡೋದು ಬೇಡವೆ? ಒಂದು ಲೇಬರ್ ಬರಲ್ಲ. ಬನ್ನಿ ಕರೀರಿ ಕುಮಾರಸ್ವಾಮಿನ. 1,000 ತೆಂಗು ಮರವನ್ನ ನಾವು 3 ತಿಂಗಳಾಯ್ತು, ಕಾಯಿ ಕಿಲೋ ಒಬ್ಬರು ಬರ್ತಾ ಇಲ್ಲ. ಕರೀರಿ ಕಿಳಿಸ್ಕೊಡ್ಲಿ, ನಮಗೆ ಲೇಬರ್ ನಾವು ಕೊಡ್ತೀವಿ, ಕರೀರಿ ಕಿಳಿಸ್ಕೊಡ್ಲಿ. ಅವರು ಯಾರು ಬರ್ತಾರೆ ಲೇಬರ್? ಇಲ್ಲಿ ಬೆಂಗಳೂರು ಬೆಳ್ಕೊಂಡ್ ಬಂದ್ಬಿಡ್ತು. ಬೆಂಗಳೂರು ಹತ್ರಕ್ಕೆ ಬಂದಿದೆ, 1000 ರೂಪಾಯಿ ಕೊಟ್ಟರು ಒಂದು ಲೇಬರ್ ಬರಲ್ಲ. ಏನ್ ಮಾಡ್ಬೇಕು? ಜೀವನ ಹೆಂಗ್ ಮಾಡ್ತಾರೆ? ಏನ್ ಬೆಳ್ಕೊಂಡು ಏನ್ ತಿಂತಾ ಇದೀವಿ ನಾವು? ಏನು ಬೆಳೆಯೋಕ್ಕೂ ಆಯ್ತಾ ಇಲ್ಲ. ಬೋರಲ್ಲಿ 1000 ಅಡಿವರೆಗೂ ನೀರಿಲ್ಲ, ಏನೂ ಇಲ್ಲ. ಇದು ತೋಟ ಅಂತಾರಲ್ಲ, ತೋಟ ಎಲ್ಲ ಬೆಂಗಳೂರು ಹಂಗೆ ಬಂದ್ಬಿಟ್ಟು ಹತ್ರಕ್ಕೆ. ಯಾವ ಎಲ್ಲ ತೋಟನೇ ಬೆಂಗಳೂರು ಆಗೋದೆಲ್ಲನು. ಇದು ತೋಟನೇ. ನೀವೇನ್ ಹೇಳ್ತೀರಣ್ಣ? ನಾವೇನು ಹೇಳಲ್ಲ ಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಬಂದು ತೆಗೆಸೋಕೊಟ್ಬಿಟ್ಟು ಹೋಗ್ಲಿ. ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ ಸ್ಟಾರ್ಟಿಂಗು ನಂದು 32 ಎಕರೆ ಏನಾನ ಆ ಆ್ಯಪ್ತಿಲಿದ್ರೆ ನಾನು ಬಡವ್ರು ದಾನ ಮಾಡ್ತೀನಿ ಅಂತಾರೆ. ತಿರ್ಗಾ ಅದಕ್ಕೆ ದಾಖಲೆ ಕೊಟ್ಟದಕ್ಕೆ ನಾವು ರಿಟರ್ನ್ ಹೊಡಿತಾರೆ. ಅಪ್ಪ ನನಗೆ ಗೊತ್ತೇ ಇಲ್ಲ ನನ್ನ ಹೆಣ್ಣು ತಗೊಂಡಿರೋದು ಅಂತ. ಸರ್ ಇವತ್ತು ನಮ್ಮ ಮಿಸ್ಸಸ್ಸು ನನ್ನ ಕಣ್ಣು ಮುಚ್ಚಿಸ್ಬಿಟ್ಟು ಎಷ್ಟು ತಗೋಬೋದು ಸರ್? ಎಷ್ಟು ತಗೋಬೋದು? ನೀವು ಜನರಿಗೆ ಬುಗುಡಿ ಬಿಡಬಾರ್ದು. ಇಲ್ಲಿ ಬಗಳೆ ದಾಸಯ್ಯ ಆಗ್ಬಾರ್ದು. ನೀವು ಕರೆಕ್ಟಾಗಿ ಮಾತಾಡ್ಬೇಕು. ನೀವು ಎಂಡ್ರು ಮಾಡೋದು ವ್ಯವಹಾರ ರೀ. 32 ಎಕರೆಗೆ 2 ಕೋಟಿ 14 ಲಕ್ಷ ಅಂದ್ರೆ ಎಷ್ಟಾಯ್ತ್ರಿ? 90 ಲಕ್ಷ 90 ಕೋಟಿ 100 ಕೋಟಿ ವ್ಯವಹಾರ ನೀನು ಈಗ ಎಂಟ್ರು ಮಾಡ್ತಾ ಇರೋದು ಗೊತ್ತಿಲ್ಲ ಅಂದ್ರೆ ನೀನ್ ಜನಗಳಿಗೆ ಏನ್ ಕೊಡ್ತಿ? ನ್ಯಾಯ ಏನು ಒದಗಿಸ್ಕೊ ಕೊಡ್ತೀನಿ ನೀನು? ಈಗ ಮೊನ್ನೆ ಹೇಳ್ತಾರೆ ನಿಖಿಲ್ ಕುಮಾರಸ್ವಾಮಿ, ನಾನು
ಇದ್ರನ್ನ ಬಿಟ್ಬಿಟ್ರೆ ಏನು ಅಕ್ವೇರ್ ಬಿಟ್ಬಿಟ್ರೆ 32 ಎಕರೆ ಸಾಲೆ ಇದೆಲ್ಲ ಮಾಡ್ತೀನಿ ಅಂತ ಇದೇ ಅಪ್ಪ ಅವನ ಹೆಸರಲ್ಲಿರೋ 5 ಎಕರೆ ಮಾತ್ರ ಘೋಷಣೆ ಮಾಡ್ಬಿಟ್ಬಿಟ್ಟವನ್ರಿ ನನ್ನ ಮಗ ಒಳ್ಳೆ ಮಗ ಅಂತ ಹೇಳ್ತೀಯ. ಯಾವ್ದ್ರಿ ಕುಮಾರಸ್ವಾಮಿ ಇದು ನಿಮ್ದು? ಬುದ್ಧಿ ಭ್ರಮಣೆ ಆಗ್ಬಿಟ್ಟಿರ್ಬೇಕು. ನೋಡ್ಕೊಳ್ಳಿ ಸ್ವಲ್ಪ ನೀವು, ನೋಡ್ಕೊಂಡು ಆಮೇಲೆ ರೈತ ಹತ್ರ ಬರ್ರಿ. ನಾವು ರೈತರುಗಳೇ, ಗುಂಡಾಗಳು ಯಾರು ಇಲ್ಲ. ಬಾ ಇವತ್ತು ಇಲ್ಲೇ ಪೊಲೀಸರು ನಿಂತಿದ್ದಾರೆ, ಮಿಷಿನ್ಗಳು ತರಿಸಿ ಚೆಕ್ ಮಾಡಿಸ್ರಿ. ಯಾಕೆ ಕುಡುಕ್ರವ್ರೆ ಯಾರಿಲ್ಲ? ಹಂಗಾರೆ ಬಿರಿಯಾನಿ ಕೊಡ್ಬೇಡ್ದ ರೈತರುಗಳಿಗೆ? ನೀನೊಬ್ಬ ಮಾತ್ರ ಬಿರಿಯಾನಿ ತಿನ್ಬೇಕಾ? ರೈತರುಗಳು ಬಿರಿಯಾನಿ ತಿನ್ಬಾರ್ದ? ನೀನ್ ತಾಜ್ ರೆಸ್ಟೋರೆಂಟ್ ಅಲ್ಲಿ ತಿಂತೀಯ ನೀನು? ನಮ್ ಬಡ ರೈತರು ಇಲ್ಲಿ ತಿಂತಾರೆ. ಬಂದ್ ನೋಡ್ಬಾ, ಇಲ್ಲಿ ಬಂದ್ ನೋಡ್ ಮಾತಾಡ್ರಿ ನೀವು. ಇವತ್ತು ಬರ್ತೀನಿ ಅಂದವರಲ್ಲ, ಇವತ್ತು ಬರ್ತಾರಂತೆ. ಬರ್ಲಿ, ಬಂದಿ ರೆಡ್ ಝೋನ್ ತೆಗೆಸ್ಕೊಂಡ್ಬಿಟ್ಟು ಹೋಗ್ಲಿ. ನೀನ್ ಮಾಡಿದ್ಯಲ್ಲ ಡಿ ಕೆ ಶಿವಕುಮಾರ್ ಯಾಕೆ ವರ್ಷನ ನೀನ್ ಬಂದಿದ್ಯಲ್ಲ, ನೀನ್ ಮಾಡಿದ್ಯಲ್ಲ, ನೀನ್ ತಗೊಂಡ್ಬಿಟ್ಟು ಹೋಗ್ಬಾ. ನೀನ್ ಕೇಂದ್ರ ಮಂತ್ರಿ ಇದೆಯಲ್ಲ ಇವಾಗ. ನೀವು ಅಭಿವೃದ್ಧಿ ಆಗ್ಬೇಕು, GBIT ಆಗ್ಬೇಕು ಅಂತ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಈಗ ಬಂದ್ಬಿಟ್ಟು ಬೇಡ ಅಂತ ಹೇಳೋರು ಪ್ರತಿಭಟನೆ ಮಾಡ್ತಿದ್ದೀರಲ್ಲ, ಅವ್ರಿಗೆ ಏನ್ ಹೇಳ್ತೀರಾ? ಸರ್, ನನ್ನ ಭೂಮಿ ನನ್ನ ಹಕ್ಕು, ಅವ್ರ ಭೂಮಿ ಅವ್ರ ಹಕ್ಕು. ನಮ್ಗೆ ಅವ್ರು ಇವ್ರು ಕತೆ ಬೇಡ. ಅವತ್ ನೀನ್ ಮಾಡಿದಾಗ 5 ಗುಂಟೆ 10 ಗುಂಟೆ ಇರ್ಲಿಲ್ವಾ? ಜ್ಞಾನ ಇರ್ಲಿಲ್ವಾ ನಿನ್ಗೆ ಅವತ್ತು ಈ ರೆಡ್ ಝೋನ್ ಅಲ್ಲಿ ಇಡ್ಬೇಕು ಅಂತ? ಇವತ್ತು ನನ್ನ ಕಷ್ಟ ಬತ್ತು ಅಂದ್ರೆ 1 ಎಕರೆ ಮಾರಿದ್ರೆ ನನ್ ಪ್ರಾಬ್ಲಮ್ ತಿರಲ್ಲ. ಎಲ್ಲ ರಿಯಲ್ ಎಸ್ಟೇಟ್ ದಂಧೆಕೋರ ಆಗ್ಬಿಟ್ಟವ್ರು. ಇಲ್ಲಿ 10 ಲಕ್ಷ 20 ಲಕ್ಷ 30 ಲಕ್ಷ 40 ಲಕ್ಷ ತಕೊಂಡು 60 ಲಕ್ಷ 70 ಲಕ್ಷಕ್ಕೆ ಮಾರ್ತಾವ್ರೆ. ಇಲ್ಲಿ ಎಲ್ಲ ದಂಧೆಕೋರ ಆಗ್ಬಿಟ್ಟವ್ರು. ಇಲ್ಲಿ ರಿಯಲ್ ಎಸ್ಟೇಟ್ ದಂಧೆಕೋರ ಆಗ್ಬಿಟ್ಟವ್ರು. ಇಲ್ಲಿ ನಿನ್ ದಂಧೆಕೋರ್ರಿಗೆ ಸಪೋರ್ಟ್ ಮಾಡ್ತಾ ಇದ್ಯಾ ನೀನು ಕುಮಾರಸ್ವಾಮಿ ಅವರೇ? ರಿಯಲ್ ಎಸ್ಟೇಟ್ ದಂಧೆಕೋರ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು? ಬಂದಿವತ್ತು ಇನ್ನೊಂದು 20 ವರ್ಷ ಹಿಂಗೆ ಇರ್ಲಿ, ಬಿಡದಿ ಜನ ಎಲ್ಲ ಹಾಳಾಗಿ ಹೊಂಟೋಗ್ಲಿ ಅಂತ ಮಾಡ್ತಾ ಇದ್ದೀರಾ. ಹಂಗೆ ಸತ್ತೋಗ್ಲಿ ಅಂತ. ಜಮೀನು ನೀವು 2006 ಮಾಡಿದಾಗ ಎಲ್ಲಾರ್ದು ಎಷ್ಟೆಷ್ಟು ಜಮೀನು ಇತ್ತು ತೆಗೀರಿ, ಪೇಪರ್ ಬಂದಿ. ಇವತ್ತು ಎಷ್ಟೆಷ್ಟು ಕಳ್ಕೊಂಡಿದ್ದಾರೆ ರೈತರು ಪಾಪ. ಆ ಕಳ್ಕೊಂಡಿರೋ ಜಮೀನಲ್ಲಿ ಜೀವನ ಕಟ್ಕೊಳಕ್ಕಾಗ್ಲಿಲ್ಲ ಅವರು. ಎಲ್ಲ 30 ಲಕ್ಷ 40 ಲಕ್ಷಕ್ಕೆ ನೀವು ಬ್ರೋಕರ್ಗಳಿಗೆ ನೀವು ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ ಇವತ್ತು. ಯಾಕೆ? ನಿಮ್ಮ ಪಕ್ಕದಲ್ಲಿ ಮಾಜಿ ಶಾಸಕರವರಲ್ಲ, ಅವ್ರ ಸಲಹೆ ತಗೊಂಡ್ ಬರ್ತಾ ಇದ್ದೀರಾ ನೀವು. ಹೊಡೆದ್ಬಿಡೋಣ, ಇಲ್ಲೆಲ್ಲ ಮಾರಿಸ್ಬಿಡೋಣ ಅಂತ ಬರ್ತಾ ಇದ್ದೀರಾ? ಬರ್ರಿ, ನಾವು ಕೇಳ್ತೀವಿ, ನಮಗೂ ಉತ್ತರ ಇದೆ. ಇರ್ತಕ್ಕಂತ ರೈತರು ಎಲ್ಲರೂ ಕೂಡ ಅಷ್ಟೇ, ನಾವು ಪರವಾಗಿದ್ದೀವಿ, ಪರವಾಗಿಲ್ಲ, ನಮಗೆ GBIT ಟೌನ್ಶಿಪ್ ಆಗ್ಲಿ ಅಂತ ಮಾತನಾಡ್ತಿದ್ದಾರೆ. ನಮಗೆ ಪರವಾಗಿಲ್ಲ, ಇಲ್ಲಿರೋ ಅಂತ ರೈತರು ಅಭಿವೃದ್ಧಿ ಬೇಕಾಗಿದೆ. ಈಗ ನಾವು ನಮ್ಮ ಮಕ್ಕಳಿಗೆ ಓದಿಸ್ಬೇಕಾಗಿದೆ, ಅದಕ್ಕೆ ದುಡ್ಡು ಬೇಕು. ಜೊತೆಗೆ ಇಲ್ಲಿ ಕೆಲಸದ ಆಳುಗಳು ಕೂಡ ಸಿಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಅವರವರ ವಿಚಾರಧಾರೆಗಳನ್ನ ಕೂಡ ಹೇಳ್ತಾ ಹೋದ್ರು. ಈಗ ಏನು GBIT ಬೇಡ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರನ್ನ ಕೂಡ ನಾವು ಮಾತನಾಡಿಸ್ತಾ ಹೋಗೋಣ. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬಿಡದಿ.